ಅದರ ಅರ್ಥವನ್ನ ನೋಡೋಣ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದುಚಿತಂ. ಕೊಡುವುದು ಉಚಿತಂ. ಅದು ಗೆಟ್ಟಿ ಈಗಳ್. ಅದು ಗೆಟ್ಟಿ ಈಗಳ್ ಬಿಡಿಸಿಕೊಂಡ್ರೆ ಅದು ಗೆಟ್ಟಿ ಈಗಳ್ ನಿನಗಾಂ. ನಿನಗೆ ಆಂ. ಕೊಡುವಂತಾದುದೇ ತನುಜ. ಕೊಡುವಂತಾದುದೇ ತನುಜ. ನೀನ್ ಕ್ರಮ ವಿಪರ್ಯಯಂ ಮಾಡುವುದೇ. ನೀನ್ ಕ್ರಮ ವಿಪರ್ಯಯಂ ಮಾಡುವುದೇ. ಈ ಪದ್ಯಭಾಗವನ್ನ ಒಟ್ಟು 3 ವಾಕ್ಯಗಳಾಗಿ ವಿಭಾಗವನ್ನ ಮಾಡಿಕೊಳ್ಳೋಣ. 3 ವಾಕ್ಯಗಳಾಗಿ ವಿಭಾಗವನ್ನ ಮಾಡಿಕೊಳ್ಳೋಣ. ಅದರಲ್ಲಿ ಮೊದಲನೇ ವಾಕ್ಯ, ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದುಚಿತಂ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದುಚಿತಂ. ಇದು ಮೊದಲ ವಾಕ್ಯ. ಈಗ ಒಂದೊಂದೇ ಪದದ ಅರ್ಥಗಳನ್ನು ನೋಡ್ತಾ ಹೋಗಿ. ಜನಕಂಗೆ, ಜನಕ. ಜನಕ ಅಂದ್ರೆ ತಂದೆ. ಈಗ ತಂದೆಗೆ ಇರುವಂತಹ ಬೇರೆ ಬೇರೆ ಹೆಸರುಗಳೇನು? ಪಿತಾ, ಆಮೇಲೆ ಅಪ್ಪ, ಆಮೇಲೆ ಇಷ್ಟನಾ? ಅಯ್ಯ. ಅಯ್ಯ ಅಂದ್ರೆ ತಾತ ಅನ್ನೋ ಅರ್ಥವೂ ಬಂದ್ಬಿಡುತ್ತೆ. ಕೆಲವು ಕಡೆ ತಂದೆಗೆ ಅಯ್ಯ ಅಂತ ಕರೀತಾರೆ, ಬಹಳಷ್ಟು ಕಡೆ ಅಯ್ಯ ಅಂದ್ರೆ ತಾತ ಅನ್ನುವ ಅರ್ಥವನ್ನು ಕೊಡುತ್ತೆ. ಇಷ್ಟು ಅರ್ಥಗಳು ತಗೊಳ್ಳಿ. ಜನಕ ಅಂದ್ರೆ ತಂದೆ, ಪಿತಾ, ಅಪ್ಪ. ಇದು ಸಮಾನಾರ್ಥಕ ಪದ. 3 ಪದಗಳು ಕೂಡ ಒಂದೇ ಅರ್ಥವನ್ನ ಕೊಡ್ತಾ ಇದೆ. ಹಾಗಾಗಿ ಈ ಪದ ಸಮಾನಾರ್ಥಕ ಪದ. ಜನಕಂಗೆ ತಂದೆಗೆ, ತಂದೆಯಾದವನಿಗೆ. ಜಲಾಂಜಲಿಯಂ ನೋಡಿ, ಈ ಪದವನ್ನ ಬಿಡಿಸಿ ಬರೆಯುವುದಕ್ಕೆ ಕೇಳ್ತಾರೆ. ಜಲಾಂಜಲಿ. ಜಲಾಂಜಲಿ ಅಂದ್ರೆ ತರ್ಪಣ. ತಂದೆಗೆ ತರ್ಪಣವನ್ನು, ತನುಭವಂ ಮಗನಾದವನು. ತಂದೆಗೆ ತರ್ಪಣವನ್ನು ಮಗನಾದವನು ಕೊಡುವುದು. ಕೊಡುವುದು ಅಂದ್ರೆ ಕೊಡುವುದು. ಕೊಡುವುದು ಅಂದ್ರೆ ಕೊಡುವುದು. ಉಚಿತಂ. ಉಚಿತಂ ಸರಿಯಾದ ಕ್ರಮ ಅಥವಾ ಸರಿಯಾದ ಪದ್ಧತಿ. ಮತ್ತೊಮ್ಮೆ, ಜನಕಂಗೆ ಜಲಾಂಜಲಿಯಂ ತಂದೆಯಾದವನಿಗೆ ತರ್ಪಣವನ್ನು, ತನುಭವಂ ಮಗನಾದವನು. ತಂದೆಗೆ ತರ್ಪಣವನ್ನು ಮಗನಾದವನು ಕೊಡುವುದು. ಕೊಡುವುದು ಉಚಿತಂ ಸರಿಯಾದ ಕ್ರಮ ಅಥವಾ ಪದ್ಧತಿ. ಈಗ ಸಾಮಾನ್ಯವಾಗಿ ವಯಸ್ಸಿನ ಅಂತರವನ್ನು ನಾವು ನೋಡ್ತಾ ಹೋದ್ರೆ ತಾತ, ಅಪ್ಪ, ಮಗ. ಸಾಮಾನ್ಯವಾಗಿ ಇವರುಗಳಲ್ಲಿ ಮೊದಲು ಸಾಯುವವರು ಯಾರು? ತಾತ. ತಾತನಿಗೆ ತರ್ಪಣವನ್ನ ತಂದೆ ಕೊಡ್ತಾನೆ, ಆಮೇಲೆ ತಂದೆ ಸಾಯ್ತಾನೆ, ತಂದೆಗೆ ತರ್ಪಣವನ್ನ ಮಗ ಕೊಡ್ತಾನೆ. ಇದು ಲೋಕಾರೂಢಿ, ಇದು ಪದ್ಧತಿ, ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಅದನ್ನ ಇಲ್ಲಿ ದುರ್ಯೋಧನ ಹೇಳ್ತಿದ್ದಾರೆ. ಜನಕಂಗೆ ಜಲಾಂಜಲಿಯಂ ತಂದೆಗೆ ತರ್ಪಣವನ್ನು ತನುಭವಂ ಕೊಡುವುದುಚಿತಂ. ಮಗನಾದವನು ಕೊಡುವುದು ಸರಿಯಾದ ಕ್ರಮ. ಇದು ಮೊದಲನೇ ವಾಕ್ಯ. ಎರಡನೇ ವಾಕ್ಯ ನೋಡಿ, ಅದು ಗೆಟ್ಟಿ. ಅದು ಗೆಟ್ಟಿ ಈಗಳ್. ಅದು ಅದು ಗೆಟ್ಟಿ ಅಂದ್ರೆ ಕೆಟ್ಟಿ. ಅದು ಕೆಟ್ಟು ಹೋಗಿ.
ಈಗಳ್ ಈಗ, ಅದು ಗೆಟ್ಟಿ ಅದು ಕೆಟ್ಟು ಹೋಗಿ, ಈಗಳ್ ಈಗ, ನಿನಗಾಂ ಇದನ್ನು ಬಿಡಿಸ್ಕೊಳ್ಳಿ, ನಿನಗೆ ಪ್ಲಸ್ ಆಮ್, ನಿನಗಾಂ, ನಿನಗೆ ಅಂದ್ರೆ ನಿನಗೆ ಅಂತಾನೆ, ಆಮ್ ಅಂದ್ರೆ ನಾನು, ನಿನಗೆ ನಾನು, ಅದು ಕೆಟ್ಟಿ ಅದು ಕೆಟ್ಟು ಹೋಗಿ ಅಥವಾ ತಪ್ಪಿ ಹೋಗಿ, ಈಗಳ್ ಈಗ ಈಗ, ನಿನಗಾಂ ನಿನಗೆ ನಾನು, ನಿನಗೆ ನಾನು, ಆಮ್ ಅಂದ್ರೆ ನಾನು, ನಿನಗೆ ನಾನು, ಕೊಡುವಂತಾದುದೇ ತನುಜ, ಕೊಡುವಂತಾದುದೇ ತನುಜ, ಕೊಡುವಂತಾದುದೇ ಕೊಡುವಂತಾಯಿತಲ್ಲ, ತನುಜ ಅಂದ್ರೆ ಏನೋ ಈಗ ಬರ್ಕೊಂಡಿದ್ರೆ ಮಗ, ಕೊಡುವಂತಾಯಿತಲ್ಲ ಮಗನೇ. ಈಗ ಮತ್ತೊಮ್ಮೆ, ಅದು ಕೆಟ್ಟಿ ಅದು ಕೆಟ್ಟು ಹೋಗಿ ಅದು ತಪ್ಪಿ ಹೋಗಿ, ಈಗಳ್ ಈಗ ಈಗ, ನಿನಗಾಂ ನಿನಗಾಂ ನಿನಗೆ ನಾನು, ನಿನಗೆ ನಾನು. ಯಾಕೆ ನಾನು ಇಷ್ಟು ನಿಧಾನವಾಗಿ ಹೇಳ್ತಿದ್ದೀನಿ ಅಂದ್ರೆ ನೀವು ಬರ್ಕೊಳ್ಳಿ ಅಂತ. ನಿನಗಾಂ ನಿನಗೆ ನಾನು, ಕೊಡುವಂತಾದುದೇ ತನುಜ, ಕೊಡುವಂತಾಯಿತಲ್ಲ ಮಗನೇ. ಪುಸ್ತಕ ನೆಕ್ಸ್ಟ್ ಮೂರನೆಯ ವಾಕ್ಯ. ಮೊದಲನೇ ವಾಕ್ಯ ಏನಾಯ್ತು? ತಂದೆಗೆ ತರ್ಪಣವನ್ನು ಮಗನಾದವನು ಕೊಡುವುದು ಸರಿಯಾದ ಕ್ರಮ ಅಥವಾ ಪದ್ಧತಿ. ಎರಡನೇ ವಾಕ್ಯ, ಅದು ತಪ್ಪಿ ಹೋಗಿ ಅಥವಾ ಕೆಟ್ಟು ಹೋಗಿ, ಈಗ ನಿನಗೆ ನಾನು ಕೊಡುವಂತಾಯಿತಲ್ಲ ಮಗನೇ. ಇಲ್ಲಿ ನಿನಗೆ ನಾನು ಕೊಡುವಂತಾಯಿತಲ್ಲ ಮಗನೇ ಅಂತ ದುರ್ಯೋಧನ ಲಕ್ಷಣ ಕುಮಾರನನ್ನ ನೋಡಿ ಹೇಳ್ತಿದ್ದಾನಲ್ಲ, ಏನನ್ನ ಕೊಡುವಂತಾಯಿತು ಅಂತ ಹೇಳ್ತಿದ್ದಾನೆ. ಹಾಗಾಗಿ ಆ ಒಂದು ಪದವನ್ನಲ್ಲಿ ಬಂದಿದೆ ಸೇರಿಸ್ಕೋಬೇಕು ನೀವು. ನಿನಗೆ ನಾನು ತರ್ಪಣವನ್ನು ಕೊಡುವಂತಾಯಿತಲ್ಲ ಮಗನೇ, ಅದು ಕೆಟ್ಟು ಹೋಗಿ ತಪ್ಪಿ ಹೋಗಿ, ಈಗ ನಿನಗೆ ನಾನು ತರ್ಪಣವನ್ನು ಕೊಡುವಂತಾಯಿತಲ್ಲ ಮಗನೇ. ಪುಸ್ತಕ ಮೂರನೇ ವಾಕ್ಯ, ನೀಂ ಕ್ರಮ ವಿಪರ್ಯಯಂ ಮಾಡುವುದೇ, ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ನೀಂ ಅಂದ್ರೆ ನೀನು, ನೀನು. ಕ್ರಮ ವಿಪರ್ಯ, ವಿಪರ್ಯ ಅಂದ್ರೆ ವ್ಯತ್ಯಾಸ, ಕ್ರಮ ಅಂದ್ರೆ ಪದ್ಧತಿ ಅಥವಾ ಕ್ರಮ. ನೀಂ ನೀನು, ಕ್ರಮ ಕ್ರಮ ಅಥವಾ ಪದ್ಧತಿಯ, ವಿಪರ್ಯಯಂ ವ್ಯತ್ಯಾಸವನ್ನು ಮಾಡುವುದೇ, ಮಾಡುವುದು ಸರಿಯೇ ಎಂದು ದುರ್ಯೋಧನ ಮಗನಾದಂತಹ ಲಕ್ಷಣ ಕುಮಾರನಿಗೆ ಹೀಗೆ ಹೇಳುತ್ತಿದ್ದಾನೆ. ನೀಂ ಕ್ರಮ ವಿಪರ್ಯಯಂ ಮಾಡುವುದೇ. ಈ ಸಾಲನ್ನ ಸಂದರ್ಭಕ್ಕೆ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಆದ ಪದ ಇದು. ನೀನು ಕ್ರಮದ ಪದ್ಧತಿಯ ವ್ಯತ್ಯಾಸವನ್ನ ಮಾಡುವುದು ಸರಿಯೇ. ಕ್ರಮ ವಿಪರ್ಯಯಂ ಮಾಡುವುದೇ, ಕ್ರಮದ ವ್ಯತ್ಯಾಸವನ್ನು ಮಾಡುವುದು ಸರಿಯೇ. ಅಂದ್ರೆ ಅದರ ಅರ್ಥ, ಹೀಗೆ ನೀನು
ಕ್ರಮದ ವ್ಯತ್ಯಾಸವನ್ನು ಮಾಡಿರುವುದು ಸರಿಯಲ್ಲ ಎಂದು ದುರ್ಯೋಧನನು ಲಕ್ಷಣ ಕುಮಾರನನ್ನ ಕುರಿತು ಹೀಗೆ ಹೇಳುತ್ತಾನೆ. ಮತ್ತೊಮ್ಮೆ ತಾತ್ಪರ್ಯ ಹೇಳ್ತೀನಿ ನೋಡಿ. ತಂದೆಗೆ ಮಗನಾದವನು ತರ್ಪಣವನ್ನು ಕೊಡುವುದು ಸರಿಯಾದ ಕ್ರಮ. ಅದು ತಪ್ಪಿ ಹೋಗಿ ಅಥವಾ ಕೆಟ್ಟು ಹೋಗಿ ನಿನಗೆ ನಾನು ತರ್ಪಣವನ್ನು ಕೊಡುವಂತಾಯಿತಲ್ಲ ಮಗನೇ. ನೀನು ಹೀಗೆ ಕ್ರಮದ ಅಥವಾ ಪದ್ಧತಿಯ ವ್ಯತ್ಯಾಸವನ್ನು ಮಾಡುವುದು ಸರಿಯಲ್ಲ ಎಂದು ದುರ್ಯೋಧನನು ಲಕ್ಷ್ಮಣ ಅಲ್ಲ ಲಕ್ಷಣ ಕುಮಾರನಿಗೆ ಹೇಳುತ್ತಾನೆ. ಇಲ್ಲಿಗೆ ಲಕ್ಷಣ ಕುಮಾರನ ವಿಚಾರ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ಭಾಗ ಮುಂದಕ್ಕೆ ಹೋಗ್ಬೋದಾ? ಓಕೆ, ನೀವು ಕರೆಕ್ಟ್ ಆಗಿ ಹೇಳಿದ್ದನ್ನ ಬರ್ಕೊಳ್ತಾ ಹೋದ್ರೆ ಪದ್ಯ ಸುಲಭವಾಗಿ ಅರ್ಥ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಮುಂದೆ ಎಲ್ಲಿಗೆ ಹೋಗ್ತಾನೆ ಈಗ ನೋಡೋಣ. ಎಂದು ಪಶ್ಚಾತ್ತಾಪಂಗೆಯೇ ಎಂದು ಪಶ್ಚಾತ್ತಾಪಂಗೆಯೇ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪರಿಘ ಪ್ರಹರಣದಿಂದ ಭೀಮಸೇನನ ಗದಾಭರಿಘ ಪ್ರಹರಣದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ ಯುವರಾಜನ್ ಇರ್ದೆಡೆಯಂ. ಸರಿಯಾಗಿ ಬಿಡಿಸ್ಕೊಳ್ಳಿ, ಹೇಳ್ಕೊಟ್ಟ ಹಾಗೆ. ಯುವರಾಜನ್ ಇರ್ದೆಡೆಯಂ ಕುರುರಾಜನ್ ಎಯ್ದೆ ಒಂದು ಕುರುರಾಜನ್ ಎಯ್ದೆ ಒಂದು ಆಗಳ್ ಎಯ್ದೆ ಒಂದು ಆಗಳ್. ಈಗ ತಗೊಳ್ಳಿ ಏನೇನಾಗ್ತದೆ ಅಂತ. ಎಂದು ಅಥವಾ ಈ ರೀತಿಯಾಗಿ ಪಶ್ಚಾತ್ತಾಪಂಗೆಯೇ. ಪಶ್ಚಾತ್ತಾಪ ಅಂದ್ರೇನು? ದುಃಖ. ಪಶ್ಚಾತ್ತಾಪಂಗೆಯೇ ಅಂದ್ರೆ ದುಃಖ ಪಡುತ್ತಿರುವಾಗ. ಎಂದು ಅಂದ್ರೆ ಈ ರೀತಿ ಪಶ್ಚಾತ್ತಾಪಂಗೆಯೇ ದುಃಖ ಪಡುತ್ತಿರುವಾಗ. ಯಾರು ದುಃಖ ಪಡ್ತಾರೋ? ದುರ್ಯೋಧನ. ಹಾಗಾಗಿ ಅಲ್ಲಿ ದುರ್ಯೋಧನ ಅನ್ನೋ ಪದವನ್ನು ಸೇರಿಸ್ಕೋಬೇಕು ನಾವು. ಈ ರೀತಿ ದುರ್ಯೋಧನನು ದುಃಖ ಪಡುತ್ತಿರುವಾಗ. ಓಕೆನಾ? ಕ್ಲಿಯರ್ ಆಗುತ್ತೆ ನೋಡಿ. ಸರಿಯಾದ ಅರ್ಥವನ್ನು ಕೊಡಬೇಕು ಅಂದ್ರೆ ಅಲ್ಲಿ ನಾವು ಕೆಲವು ಪದಗಳನ್ನು ಅನಿವಾರ್ಯವಾಗಿ ಬಳಸ್ಕೊಳ್ಬೇಕಾಗುತ್ತೆ, ಸೇರಿಸ್ಕೋಬೇಕಾಗುತ್ತೆ. ಎಂದು ಈ ರೀತಿಯಾಗಿ ದುರ್ಯೋಧನನು ಪಶ್ಚಾತ್ತಾಪಂಗೆಯೇ ದುಃಖ ಪಡುತ್ತಿರುವಾಗ. ದುರ್ಯೋಧನನ ಜೊತೆಯಲ್ಲಿ ಬರುತ್ತಿರುವಂತಹ ವ್ಯಕ್ತಿ ಯಾರು? ಸಂಜಯ. ಸಂಜಯಂ ಸಂಜಯನು ಸಂತೈಸಿ ಸಮಾಧಾನಪಡಿಸಿ. ಈ ರೀತಿ ದುರ್ಯೋಧನನು ದುಃಖ ಪಡುತ್ತಿರುವಾಗ ಸಂಜಯನು ಸಮಾಧಾನಪಡಿಸಿ ಮುಂದಕ್ಕೆ ಕರೆದುಕೊಂಡು ಬಂದಾಗ. ಈಗ ಇದಿಷ್ಟನ್ನ ಮತ್ತೊಮ್ಮೆ ನೋಡ್ಕೊಳ್ಳಿ.
ಎಂದು ಈ ರೀತಿಯಾಗಿ ದುರ್ಯೋಧನನು ಪಶ್ಚಾತ್ತಾಪಂಗೆಯೇ ದುಃಖ ಪಡುತ್ತಿರುವಾಗ ಸಂಜಯಂ ಸಂತೈಸಿ, ಸಂಜಯನು ಸಮಾಧಾನಪಡಿಸಿ ಮುಂದಕ್ಕೆ ಕರೆದುಕೊಂಡು ಬಂದಾಗ ಕಮ. ಬಟ್ ವಾಕ್ಯ ಇದು ಮುಕ್ತಾಯ ಆಗಿಲ್ಲ, ಇನ್ನು ಮುಂದಕ್ಕೆ ಹೋಗುತ್ತೆ. ಮುಂದದ್ದು ಭೀಮಸೇನನ ಗದಾ ಪರಿಘ ಅಂದ್ರೆ ಆಯುಧ. ಕೈದು ಅಂದ್ರೂ ಕೂಡ ಆಯುಧವೇ, ಪರಿಘ ಅಂದ್ರೂ ಕೂಡ ಗದಾ ಪರಿಘ ಅಂದ್ರೆ ಗದಾಯುಧದ. ಭೀಮಸೇನನ ಗದಾ ಪರಿಘ, ಭೀಮಸೇನನ ಗದಾಯುಧದ ಪ್ರಹರಣದಿಂದ, ಪ್ರಹರಣ ಅಂದ್ರೆ ಹೊಡೆತ, ಪ್ರಹರಣ ಅಂದ್ರೆ ಹೊಡೆತ ಅಂತ. ಈಗ ಭೀಮಸೇನನ ಗದಾ ಪರಿಘ ಗದಾಯುಧದ ಹೊಡೆತದಿಂದ, ಪ್ರಹರಣ ಹೊಡೆತದಿಂದ, ಭೀಮಸೇನನ ಗದಾಯುಧದ ಹೊಡೆತದಿಂದ ಮುಂದಕ್ಕೆ ರುಧಿರ ಪ್ರವಾಹ ವಶಗತನಾಗಿದ್ದ. ರುಧಿರ ಅಂದ್ರೆ ರಕ್ತ ಪ್ರವಾಹ, ರಕ್ತದ ಪ್ರವಾಹದಲ್ಲಿ ವಶಗತನಾಗಿದ್ದ, ವಶವಾಗಿರುವ, ರಕ್ತದ ಪ್ರವಾಹದಲ್ಲಿ ವಶವಾಗಿರುವ ಅಥವಾ ರಕ್ತದ ಪ್ರವಾಹದಲ್ಲಿ ಮುಳುಗಿರುವ. ವಶ ಅಂದ್ರೆ ಮುಳುಗಿರುವ ಅನ್ನೋ ಅರ್ಥವನ್ನು ಬೇಕಾದ್ರೆ ತಗೋಬಹುದು. ಭೀಮಸೇನನ ಗದಾಯುಧದ ಹೊಡೆತದಿಂದ ರಕ್ತದ ಪ್ರವಾಹದಲ್ಲಿ ಮುಳುಗಿರುವ ಅಥವಾ ರಕ್ತದ ಪ್ರವಾಹದ ವಶವಾಗಿರುವ. ಮುಂದಕ್ಕೆ ಯುವರಾಜ. ಕೌರವರ ವಂಶದಲ್ಲಿ ಯುವರಾಜ ಯಾರು? ಕೌರವರಲ್ಲಿ ದುರ್ಯೋಧನನ ತಮ್ಮ ದುಶ್ಯಾಸನ. ದುರ್ಯೋಧನ ರಾಜನಾದರೆ ದುಶ್ಯಾಸನ ದುರ್ಯೋಧನನಿಗೆ ಮೊದಲನೆಯ ತಮ್ಮ, ಹಾಗಾಗಿ ತಮ್ಮ ಯುವರಾಜನಾಗ್ತಾರೆ. ಹಾಗಾಗಿ ಇಲ್ಲಿ ಯುವರಾಜ ಅಂದ್ರೆ ದುಶ್ಯಾಸನ. ಯುವರಾಜನಾದಂತಹ ದುಶ್ಯಾಸನನು ಇರ್ದೆಡೆಯಂ ಇರ್ದ ಇರುವಂತಹ ಎಡೆ ಅಂದ್ರೇನು? ಸ್ಥಳ, ಗುಡ್, ಅಥವಾ ಜಾಗ. ಇರುವ ಜಾಗಕ್ಕೆ ಯುವರಾಜನ್ ಇರ್ದೆಡೆಯಂ. ಯುವರಾಜನಾದಂತಹ ದುಶ್ಯಾಸನನು ಇರುವ ಜಾಗಕ್ಕೆ. ಮುಂದಕ್ಕೆ ಕುರುರಾಜ ದುರ್ಯೋಧನನು ಎಯ್ದೆ ಅಂದ್ರೆ ಸಮೀಪ, ಒಂದು ಅಂದ್ರೆ ಬಂದು, ಸಮೀಪಕ್ಕೆ ಬಂದು. ಆಗ ಹೀಗೆ ಹೇಳುತ್ತಾನೆ. ಏನನ್ನ ಹೇಳ್ತಾನೆ ಅನ್ನೋದು ಮುಂದಿರ್ತಾನೆ. ಈಗ ಇದನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ. ಭೀಮಸೇನನ
ಭೀಮಸೇನನ ಗದಾಪರಿಘ ಗದಾಯುಧದ ಪ್ರಹರಣ ಹೊಡೆತ. ಭೀಮಸೇನನ ಗದಾಯುಧದ ಹೊಡೆತದಿಂದ ರುಧಿರ ಪ್ರವಾಹ ವಶಗತನಾಗಿದ್ದ. ರಕ್ತದ ಪ್ರವಾಹದಲ್ಲಿ ಮುಳುಗಿರುವಂತಹ ಅಥವಾ ವಶವಾಗಿರುವಂತಹ ಯುವರಾಜನಾದಂತಹ ದುಶ್ಯಾಸನನು ಇದ್ದೆಡೆಯ ಇರುವ ಜಾಗಕ್ಕೆ ಕುರುರಾಜನ್ ದುರ್ಯೋಧನನು ಎಯ್ದೆ ಬಂದು ಸಮೀಪಕ್ಕೆ ಬಂದು ಆಗ ಹೇಳ್ತಾನೆ. ಏನನ್ನ ಹೇಳ್ತಾನೆ? ಅದು ಮುಂದಿನ ಪದ್ಯ. ಮುಂದಕ್ಕೆ ಹೋಗ್ಬೋದಾ ಅಥವಾ ಇನ್ನೇನಾದ್ರು ಇನ್ನೊಂದ್ಸರಿ ಏನಾರು ಹೇಳ್ಬೇಕಾ? ಓಕೆ, ಗುಡ್. ನೀವು ಹೀಗೆ ವರ್ಕ್ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ತಾತ್ಪರ್ಯವನ್ನೂ ಬರ್ಕೊಂಡ್ರೆ ನಿಮಗೆ ಅದು ಪಾಠ ಕೇಳುವಾಗ ನೀವು ಬರ್ಕೊಳ್ತಾ ಹೋದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯುತ್ತೆ. ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಬರೆದೇ ಹೋದ್ರೆ ಯಾವತ್ತೂ ತಿಳ್ಕೊಳ್ಳಿ, ಒಂದು ಸಾರಿ ಬರೆಯುವುದು 10 ಸಾರಿ ಓದುವುದಕ್ಕೆ ಸಮ ಅಂತ ಒಂದು ಮಾತಿದೆ. ಹಾಗಾಗಿ ನೀವು ಒಂದೊಂದು ಸಲ ಬರ್ಕೊಳ್ಳೋದಿದೆಯಲ್ಲ, ಅದು 10 ಸಲ ಓದಿದ ಹಾಗೆ. ಹಾಗಾಗಿ ಬರೆದುಕೊಳ್ಳುವುದು, ಬರೆದು ಪ್ರಾಕ್ಟೀಸ್ ಮಾಡುವುದು ತುಂಬಾ ಉತ್ತಮ. ಓಕೆ, ಈಗ ಮುಂದಿನ ಪದ್ಯ. ಈಗ ಎಲ್ಲಿಗೆ ಬಂದಿದ್ದಾನೆ ದುರ್ಯೋಧನ? ದುಶ್ಯಾಸನನ ಬಳಿಗೆ ಬಂದಿದ್ದಾನೆ. ಈಗ ಇದುವರೆಗೆ ಎಷ್ಟು ಜನಗಳನ್ನು ನೋಡ್ಕೊಂಡು ಬಂದ? 3 ಜನಗಳನ್ನು ನೋಡ್ಕೊಂಡು ಬಂದಿದ್ದಾನೆ. ಅದರಲ್ಲಿ ಮೊದಲನೇವನು ದ್ರೋಣಾಚಾರ್ಯ, ಎರಡನೇವನು ಅಭಿಮನ್ಯು, ಮೂರನೇವನು, ಈಗ 4ನೇವನು ದುಶ್ಯಾಸನ. ದುಶ್ಯಾಸನ ಯಾರು? ದುರ್ಯೋಧನ ಅಮ್ಮ ಸಹೋದರ. ಓಕೆ, ಈಗ ನೋಡಿ, ದುಶ್ಯಾಸನನನ್ನ ಕುರಿತು ದುರ್ಯೋಧನ ಏನನ್ನ ಹೇಳ್ತಾನೆ? ಹೀಗೆ ಹೇಳ್ತಾನೆ: ನಿನ್ನಂ ಕೊಂದಂ ಗಡಂ ಒಳನ್ ಇನ್ನುಂ. ನಿನ್ನಂ ಕೊಂದಂ ಗಡಂ, ಬಿಡಿಸಿಕೊಳ್ಳಿ ಬಿಡಿಸಿಕೊಳ್ಳಿ ಬಿಡಿಸಿಕೊಳ್ಳಿ. ನಿನ್ನಂ ಕೊಂದಂ ಗಡಂ ಒಳನ್ ಇನ್ನುಂ. ನಿನ್ನಂ ಕೊಂದಂ ಗಡಂ ಒಳನ್ ಇನ್ನುಂ. ಕೊಂದವನನ್ ಇಕ್ಕಿ ಕೊಲ್ಲದೆ, ಕೊಂದವನನ್ ಇಕ್ಕಿ ಕೊಲ್ಲದೆ. ನಾನು ಹೇಳ್ತಿರೋದ್ರಲ್ಲಿ ಕೊಡ್ತಿರೋದ್ರಲ್ಲಿ ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ. ಕೊಂದವನನ್ ಇಕ್ಕಿ ಕೊಲ್ಲದೆ ಮಾಂಡ ಆ ಇನ್ನುಂ ಮೊಳೆಂ. ನೋಡಿ, ಇಲ್ಲಿ ಈ ಪದವನ್ನು ಸರಿಯಾಗಿ ಬಿಡಿಸ್ಕೊಳ್ಳಿ. ಈ ಪದವನ್ನ ನಾನು ಇಲ್ಲಿಂದ ನೋಡಿ, ಇಷ್ಟಿದೆ ಪದ ಅಲ್ಲಿ, ಹೌದ್ರಾ? ಮಾಂಡಾನಿನ್ನುಂ, ಮಾಂಡಾನಿನ್ನುಂ ಅಂತ ಇದೆ. ಇಲ್ಲಿ ನಾನು ಇದನ್ನು ಬಿಡಿಸ್ತಾ ಇದ್ದೇನೆ. ಮಾಂಡ, ಮಾಂಡ ಅಂತ ತಗೊಂಡಾಗ ಯಾವ ಸ್ವರ? ಆ. ಆ, ಎರಡನೇ ಆನ್ ಇಲ್ಲಿ ತಗೋಬೇಕು. ಮತ್ತೆ ಇದು ನಂದು 10 ಅಕ್ಷರ ತಗೊಂಡಿದ್ದೇನೆ. ಈ ಉಳಿತು ಇನ್ನುಂ. ಮಾಂಡ ಆನ್ ಇನ್ನುಂ, ಮಾಂಡ ಆನ್ ಇನ್ನುಂ ಮೊಳೆಂ. ಮಾಂಡ ಆನ್ ಇನ್ನುಂ ಮೊಳೆಂ. ಗಡ ಸಾಲದೆ
ಅಲ್ಲದೆ ನೆಕ್ಸ್ಟ್ ನಿನ್ನೆಯ ಕೂರ್ಮೆಗಂ ಇದೆನ್ನ ಅದೆನ್ನ ನಿನ್ನೆಯ ಕೂರ್ಮೆಗಂ ಅದೆನ್ನ ಸೌದರ್ಮಿಕೆಗಂ ನಿನ್ನೆಯ ಕೂರ್ಮೆಗಂ ಅದೆನ್ನ ಸೌದರ್ಮಿಕೆಗಂ. ಇಲ್ಲೂ ಕೂಡ ಈ ಪ್ಯಾರವನ್ನ 3 ಭಾಗವಾಗಿ ವಿಂಗಡಣೆ ಮಾಡ್ಕೊಳ್ತೀನಿ, 3 ವಾಕ್ಯಗಳಾಗಿ ವಿಂಗಡಣೆ ಮಾಡ್ಕೊಳ್ತೀನಿ. ಹೀಗೆ ಈಗ ಮೊದಲನೇ ವಾಕ್ಯವನ್ನು ನೋಡೋಣ. ನಿನ್ನಂ ಕೊಂದಂ ಗಡಂ ವಳಂ ಇನ್ನುಂ. ಇದು ಮೊದಲ ವಾಕ್ಯ. ನಿನ್ನಂ ಕೊಂದಂ ಗಡಂ ವಳಂ ಇನ್ನುಂ. ಈಗ ನಿನ್ನಂ ಅಂದ್ರೆ ನಿನ್ನನ್ನು ಕೊಂದವನು, ನಿನ್ನಂ ಕೊಂದಂ ನಿನ್ನನ್ನ ಕೊಂದವನು, ನಿನ್ನಂ ಕೊಂದಂ ನಿನ್ನನ್ನ ಕೊಂದವನು, ಗಡಂ ಅಂದ್ರೆ ಬದುಕಿದ್ದಾನೆ. ನಿನ್ನನ್ನು ಕೊಂದವನು ಬದುಕಿದ್ದಾನೆ. ಗಡಂ ವಳೆನ್ ನಿನ್ನಂ ಕೊಂದಂ ಗಡಂ ವಳಂ ಇನ್ನುಂ. ನಿನ್ನನ್ನ ಕೊಂದಂತವನು ಇನ್ನು ಬದುಕಿದ್ದಾನೆ ಅಲ್ಲವೇ. ವಳಂ ಅಂದ್ರೆ ಅಲ್ಲವೇ, ವಳಂ ಅಂದ್ರೆ ಅಲ್ಲವೇ. ನಿನ್ನಂ ಕೊಂದಂ ನಿನ್ನನ್ನು ಕೊಂದವನು, ಗಡಂ ಬದುಕಿದ್ದಾನೆ, ವಳಂ ಅಲ್ಲವೇ, ಇನ್ನು. ಅಥವಾ ಈ ಇನ್ನೂ ಅನ್ನೋ ಪದವನ್ನು ಸ್ವಲ್ಪ ಮುಂದಕ್ಕೆ ತಗೊಳ್ಳಿ, ಎಷ್ಟು ಚೆನ್ನಾಗಾಗುತ್ತೆ ನೋಡೋಣ. ನಿನ್ನಂ ಕೊಂದಂ ನಿನ್ನನ್ನು ಕೊಂದವನು, ಇನ್ನು ಗಡಂ ಬದುಕಿದ್ದಾನೆ, ವಳಂ ಅಲ್ಲವೇ. ನಿನ್ನನ್ನ ಕೊಂದವನು ಇನ್ನು ಬದುಕಿದ್ದಾನೆ ಅಲ್ಲವೇ. ಹಾಗಾದ್ರೆ ದುಶ್ಯಾಸನನ್ನ ಕೊಂದವನು ಯಾರು? ಭೀಮ. ಹಾಗಾಗಿ ಇಲ್ಲಿ ಭೀಮ ಅನ್ನೋ ಒಂದು ಪದವನ್ನ ಈ ವಾಕ್ಯದಲ್ಲಿ ಸೇರಿಸ್ಕೊಳ್ಳಿ, ಚೆನ್ನಾಗುತ್ತೆ ನೋಡಿ. ನಿನ್ನನ್ನು ಕೊಂದಂತಹ ಭೀಮ ಇನ್ನು ಬದುಕಿದ್ದಾನೆ ಅಲ್ಲವೇ. ನಿನ್ನನ್ನು ಕೊಂದಂತಹ ಭೀಮಸೇನ ಇನ್ನು ಬದುಕಿದ್ದಾನೆ ಅಲ್ಲವೇ. ಗಡಂ ವಳನ್ ನಿನ್ನಂ ಕೊಂದಂ ನಿನ್ನನ್ನು ಕೊಂದಂತಹ ಭೀಮಸೇನನು ಇನ್ನು ಗಡಂ ಬದುಕಿದ್ದಾನೆ, ವಳಂ ಅಲ್ಲವೇ. ನಿನ್ನನ್ನು ಕೊಂದಂತಹ ಭೀಮಸೇನ ಇನ್ನೂ ಬದುಕಿದ್ದಾನೆ ಅಲ್ಲವೇ. ಈಗ ಎರಡನೇ ವಾಕ್ಯ. ಈಗ ಎರಡನೇ ವಾಕ್ಯಕ್ಕೂ ಮೊದಲ ವಾಕ್ಯಕ್ಕೂ ಇಲ್ಲಿರುವ ಸಂಬಂಧವನ್ನ ಈಗ ನೆಕ್ಸ್ಟ್ ನೀವು ನೋಡಬೇಕು. ನೆಕ್ಸ್ಟ್ ಏನ್ ಹೇಳ್ತಾನೆ? ಇನ್ನು ಅದಕ್ಕೂ ತಗೊಳ್ಳಿ. ಇನ್ನು ಕೊಂದವನನ್ ಇಕ್ಕಿ ಕೊಲ್ಲದೆ ಇಕ್ಕಿ ಏನು ಇಕ್ಕಿ ಅಂದ್ರೆ ಅರ್ಥ ಈಗಾಗಲೇ ಒಂದ್ ಕಡೆ ಬಂದಿದೆ ಈ ಪದ. ಇಕ್ಕಿ ಹೊಡೆದು ನಿನ್ನಂ ಇನ್ನೂ ಕೊಂದವನ ಇಕ್ಕಿ ಕೊಲ್ಲದೆ, ನಿನ್ನನ್ನು ಕೊಂದವನನ್ನ ಹೊಡೆದು ಕೊಲ್ಲದೆ, ಕೊಂದವನನ್ ಇಕ್ಕಿ ಕೊಲ್ಲದೆ. ಇಕ್ಕಿ ಅಂದ್ರೆ ಹೊಡೆದು,
ನಿನ್ನನ್ನು ಕೊಂದವನನ್ನು ಹೊಡೆದುಕೊಳ್ಳದೆ ಕೊಂದವನ ಇಕ್ಕಿಕೊಳ್ಳದೆ, ನಿನ್ನನ್ನು ಕೊಂದವನನ್ನು ಹೊಡೆದುಕೊಳ್ಳದೆ ಮಾಂಡ ಬಿಟ್ಟಂತಹ ಬಿಟ್ಟ ಆನ್ ನಾನು ಇನ್ನು ಮೊಳೆಂ ಬದುಕಿದ್ದೇನೆ ಅಲ್ಲವೇ ಇನ್ನೊಮ್ಮೆ ನೋಡ್ಕೊಳ್ಳಿ ಎರಡನೇ ವಾಕ್ಯವನ್ನ. ಇನ್ನು ಕೊಂದವನ ಇಕ್ಕಿಕೊಳ್ಳದೆ, ನಿನ್ನನ್ನು ಕೊಂದವನನ್ನ ಹೊಡೆದುಕೊಳ್ಳದೆ ಮಾಂಡ ಬಿಟ್ಟಂತಹ ಆನು ನಾನು ಇನ್ನು ಮೊಳೆಂ ಬದುಕಿದ್ದೇನೆ ಅಲ್ಲವೇ. ಹಾಗಾದರೆ ಈ ಎರಡನೇ ವಾಕ್ಯದಲ್ಲಿ ದುರ್ಯೋಧನ ಯಾರ ವಿಚಾರವನ್ನ ಪ್ರಸ್ತಾಪಿಸಿದರೆ? ನಿನ್ನನ್ನು ಕೊಂದವನನ್ನ, ಭೀಮ, ನಿನ್ನನ್ನು ಕೊಂದಂತಹ ಭೀಮಸೇನನನ್ನ ಹೊಡೆದುಕೊಳ್ಳದೆ. ವಾಕ್ಯ ಸರಿ ಮಾಡಿಕೊಳ್ಳೆ. ನಾನು ಮೊದಲು ಹೇಳಿದ್ದು ನಿಮ್ಮ ಪದ್ಯದಲ್ಲಿ ಇರುವಂತಹ ಸಾಲು ಹೇಗಿದೆಯೋ ಹಾಗೆ. ಈಗ ಎರಡನ್ನ ನೀವೇನ್ ಮಾಡಬೇಕು? ಕರೆಕ್ಷನ್ ಮಾಡ್ಕೋಬೇಕು. ನಾನಲ್ಲ ಯಾರ ಕುರಿತು ಹೇಳ್ತಿದ್ದಾನೆ ಅಂತ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇನ್ನೂ ಕೊಂದವನ ಇಕ್ಕಿಕೊಳ್ಳದೆ, ನಿನ್ನನ್ನು ಕೊಂದಂತಹ ಭೀಮಸೇನನನ್ನ ಹೊಡೆದುಕೊಳ್ಳದೆ. ಈಗ ನೀವು ಸೇರಿಸ್ಕೊಳ್ಬೇಕಾಗಿರೋ ಪದ ಯಾವುದು? ಭೀಮಸೇನ. ಗುಡ್. ನಿನ್ನನ್ನು ಕೊಂದಂತಹ ಭೀಮಸೇನನನ್ನ ಹೊಡೆದುಕೊಳ್ಳದೆ ಮಾಂಡ ಬಿಟ್ಟಂತಹ ಆನ್ ಇನ್ನು ಮೊಳೆ, ನಾನು ಇನ್ನು ಮೊಳೆ ಬದುಕಿದ್ದೇನೆ ಅಲ್ಲವೇ. ಈಗ ನೋಡಿ, ಮೊದಲನೇ ವಾಕ್ಯಕ್ಕೂ ಎರಡನೇ ವಾಕ್ಯಕ್ಕೂ ಏನು ವ್ಯತ್ಯಾಸ ಇದೆ? ನಿನ್ನಂ ಕೊಂದಂ ಗಡಂ ಒಳ ನಿನ್ನನ್ನು ಕೊಂದಂತಹ ಭೀಮಸೇನ ಇನ್ನು ಬದುಕಿದ್ದಾನೆ ಅಲ್ಲವೇ. ಎರಡನೇ ವಾಕ್ಯ, ನಿನ್ನನ್ನು ಕೊಂದಂತಹ ಭೀಮಸೇನನನ್ನ ಹೊಡೆದುಕೊಳ್ಳದೆ ನಾನು ಇನ್ನು ಬದುಕಿದ್ದೇನೆ ಅಲ್ಲವೇ. ಇಲ್ಲಿ ಮೊದಲನೇ ಸಾಲಿಗೂ ಎರಡನೇ ಸಾಲಿಗೂ ಇರುವಂತಹ ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸಬೇಕು. ಮೊದಲನೇ ಸಾಲಿನಲ್ಲಿ ಕವಿ ಏನು ಹೇಳ್ತಿದ್ದಾನೆ? ನಿನ್ನಂ ಕೊಂದಂ ಗಡನ್ ಒಳನ್ ಇನ್ನು, ನಿನ್ನನ್ನು ಕೊಂದಂತಹ ಭೀಮಸೇನ ಇನ್ನು ಬದುಕಿದ್ದಾನೆ ಅಲ್ಲವೇ. ಎರಡನೇ ವಾಕ್ಯದಲ್ಲಿ ಏನು ಹೇಳ್ತಿದ್ದಾನೆ? ಕೊಂದವನ ಇಕ್ಕಿಕೊಳ್ಳದೆ ಮಾಂಡ ಆನ್ ಇನ್ನು ಮೊಳೆ, ನಿನ್ನನ್ನು ಕೊಂದಂತಹ ಭೀಮಸೇನನನ್ನ ಹೊಡೆದುಕೊಳ್ಳದೆ ನಾನು ಸಹ ಇನ್ನು ಬದುಕಿದ್ದೇನೆ. ಅಂದ್ರೆ ನಿನ್ನನ್ನ ಕೊಂದವನು ಬದುಕಿದ್ದಾನೆ, ನಿನ್ನನ್ನ ಕೊಂದಂತವನನ್ನ ಹೊಡೆದುಕೊಳ್ಳದೆ ನಾನು ಕೂಡ ಬದುಕಿದ್ದೇನೆ. ವಾಸ್ತವಾಂಶ ಏನಾಗಬೇಕಾಗಿತ್ತು? ನಿನ್ನನ್ನ ಯಾರು ಕೊಂದಿದ್ದಾನಲ್ಲ ಅವನ ಮೇಲೆ ನಾನು ಯುದ್ಧಕ್ಕೆ ಹೋಗ್ಬೇಕಾಗಿತ್ತು. ಯುದ್ಧಕ್ಕೆ ಹೋಗಿ ಅವನು ನೋಡಿಬೇಕಾಗಿತ್ತು, ಇಲ್ಲ ನಾನು ಅವನಿಂದ ಹೊಡೆಸ್ಕೊಂಡ್ ಬರ್ಬೇಕಾಗಿತ್ತು. ಆದ್ರೆ ದುರ್ಯೋಧನ ಯಾವುದೇ ಜಗಳಕ್ಕಾಗಲಿ ಯುದ್ಧಕ್ಕಾಗಲಿ ಹೋಗಿಲ್ಲ. ಹಾಗಾಗಿ ದುರ್ಯೋಧನ ಈ ಮಾತುಗಳನ್ನು ಹೇಳುತ್ತಿರುವುದು ತುಂಬಾ ವ್ಯಥೆಯಿಂದ, ದುಃಖದಿಂದ, ನೋವಿನಿಂದ. ನಿನ್ನನ್ನ ಕೊಂದವನು ಬದುಕಿದ್ದಾನೆ, ನಿನ್ನನ್ನ ಕೊಂದವನನ್ನು ಬಿಟ್ಟು ನಾನು ಬದುಕಿದ್ದೀನಿ.
ಇಷ್ಟು ಸಾಲದೆ ನಿನ್ನೆಯ ಪೂರ್ವೆಗಂ, ನಿನ್ನೆಯ ಪ್ರೀತಿಗೆ ಅದೆನ್ನ ಸೌದರ್ಭಿಕೆಗಂ, ಅದೆಂತಹ ಸೌದರ್ಭಿಕೆ, ಒಳ್ಳೆಯತನ. ನೀನು ಎಷ್ಟೊಂದು ಪ್ರೀತಿ ತೋರಿಸ್ತಿದ್ದೆ ನೀನು ನನಗೆ, ಅಂತಹ ಪ್ರೀತಿಗೆ ನಾನು ಸರಿಯಾದ ಒಳ್ಳೆಯತನವನ್ನ ತೋರಿಸಲಾಗಲಿಲ್ಲವಲ್ಲ. ಇದೆಂತಹ ಸೌದರ್ಭಿಕೆ, ಇದೆಂತಹ ಸಜ್ಜನಿಕೆ, ಇದೆಂತಹ ಒಳ್ಳೆಯತನ. ಅಂದ್ರೆ ಒಳ್ಳೆಯತನವನ್ನ ನಾನು ನಿನ್ನ ವಿಚಾರದಲ್ಲಿ ತೋರಿಸಲಾಗಲಿಲ್ಲವಲ್ಲ ಎಂದು ದುರ್ಯೋಧನ ಇಲ್ಲಿ ತಮ್ಮನ ಶವದ ಮುಂದೆ ನಿಂತು ಮಾತನಾಡ್ತಾನೆ ಅಲ್ವಾ. ಇಲ್ಲಿಗೆ ನಿಲ್ಲಿಸೋಣ.